ಕೋಚಿಂಗ್ ಕ್ಲಾಸ್ ಮೂಲಕ ಸಾಧನೆಗೈದ ವಿಜಯಪುರದ ಶ್ರೀ ಸಿದ್ದೇಶ್ವರ ಕೋಚಿಂಗ್ ಕ್ಲಾಸ್ನ ಸಂಸ್ಥಾಪಕ ಅಧ್ಯಕ್ಷ ಸುರೇಶ ಜತ್ತಿಯವರು ಇದೀಗ ಪೂರ್ವ ಪ್ರಾಥಮಿಕ ಮತ್ತು ಪ್ರಾಥಮಿಕ ಶಾಲೆಯನ್ನು ಆರಂಭಿಸಿದ್ದಾರೆ. 1ನೇ ತರಗತಿಯಿಂದ 5ನೇ ತರಗತಿಯವರೆಗೆ ಕನ್ನಡ, ಆಂಗ್ಲ ಭಾಷೆಯಲ್ಲಿ ನೀಲಾಂಬಿಕಾ ಪೂರ್ವ ಪ್ರಾಥಮಿಕ ಹಾಗೂ ಪ್ರಾಥಮಿಕ ಶಾಲೆ ಆರಂಭಿಸಿದ್ದಾರೆ. ಶೈಕ್ಷಣಿಕ ಕ್ಷೇತ್ರದಲ್ಲಿ ಕಳೆದ 15 ವರ್ಷಗಳ ಸೇವಾ ಅನುಭವ ಹೊಂದಿರುವ ಸುರೇಶ ಜತ್ತಿ ಅವರು ತಮ್ಮದೇ ಆದಂತಹ ಸ್ವಂತ ಶ್ರೀ ಸಿದ್ದೇಶ್ವರ ಕೋಚಿಂಗ್ ಕ್ಲಾಸನ್ನು ಆರಂಭಿಸಿದರು. ಕೋಚಿಂಗ್ ವಿಭಾಗದಲ್ಲಿ ಹಲವು ಮೈಲಿಗಲ್ಲನ್ನು ಸ್ಥಾಪಿಸಿದ ಸಿದ್ದೇಶ್ವರ ಕೋಚಿಂಗ್ ಕ್ಲಾಸ್ ಈಗ ಮತ್ತೊಂದು ಮೈಲಿಗಲ್ಲು ಸ್ಥಾಪಿಸುವುದಕ್ಕೆ ಹೊರಟಿದೆ. ಮೊದಲ ವರ್ಷದಲ್ಲೇ 200ಕ್ಕೂ ಅಧಿಕ ಮಕ್ಕಳು ಶಿಕ್ಷಣ ಸಂಸ್ಥೆಯಲ್ಲಿ ಪ್ರವೇಶವನ್ನು ಪಡ್ಕೊಂಡಿದ್ದರು. ಇನ್ನು ಕೋಚಿಂಗ್ ವಿಭಾಗದಲ್ಲಿ 5ನೇ ತರಗತಿಯಲ್ಲಿ ಪರೀಕ್ಷೆಗೆ ಕುಳಿತಂತಹ 23 ವಿದ್ಯಾರ್ಥಿಗಳ ಪೈಕಿ ಪ್ರಥಮ ವರ್ಷದಲ್ಲೇ 7 ಮಕ್ಕಳು ಸೈನಿಕ ಶಾಲೆಗೆ, 2 ಮಕ್ಕಳು ನವೋದಯ, 1 ಮಗು ಕಿತ್ತೂರು ಸೈನಿಕ ಶಾಲೆಗೆ ಆಯ್ಕೆಯಾಗುವ ಮೂಲಕ ಶಿಕ್ಷಣ ಕ್ಷೇತ್ರದಲ್ಲಿ ಅಭೂತಪೂರ್ವ ಸಾಧನೆಗೈದರು. ದೇಶದಲ್ಲಿ ಕೇವಲ 5 ಶಾಲೆ ಇರುವ ಭಾರತ ಮಿಲಿಟರಿ ಶಾಲೆಗೆ ರೋಹಿತ್ ಚೌಹಾಣ ಎಂಬ ವಿದ್ಯಾರ್ಥಿ ಆಯ್ಕೆಯಾಗಿದ್ದಾನೆ. ಕೋಚಿಂಗ್ ಕ್ಲಾಸ್ ಮೂಲಕ ಸಾಧನೆಗೈದಿರೋ ವಿಜಯಪುರದ ಶ್ರೀ ಸಿದ್ದೇಶ್ವರ ಕೋಚಿಂಗ್ ಕ್ಲಾಸ್ನ ಸಂಸ್ಥಾಪಕ ಅಧ್ಯಕ್ಷ ಸುರೇಶ್ ಜತ್ತಿ ಅವರು ಈಗ ಪೂರ್ವ ಪ್ರಾಥಮಿಕ ಮತ್ತು ಪ್ರಾಥಮಿಕ ಶಾಲೆಯನ್ನು ಆರಂಭಿಸಿದ್ದಾರೆ. 1ನೇ ತರಗತಿಯಿಂದ 5ನೇ ತರಗತಿ ತನಕ ಕನ್ನಡ ಮತ್ತು ಆಂಗ್ಲ ಭಾಷೆಯಲ್ಲಿ ನೀಲಾಂಬಿಕಾ ಪೂರ್ವ ಪ್ರಾಥಮಿಕ ಹಾಗೂ ಪ್ರಾಥಮಿಕ ಶಾಲೆಯನ್ನು ಶುರು ಮಾಡಿರೋದು. ಕೋಚಿಂಗನ್ನು ಪ್ರಾರಂಭ ಮಾಡಿದ್ದೀವಿ. ಫಸ್ಟ್ನೇ ವರ್ಷದಲ್ಲೇ ನಾವು ಈಗ ಸೈನಿಕ, ನವೋದಯ, ಕಿತ್ತೂರು ಸೈನಿಕದಲ್ಲಿ 27 ಮಕ್ಕಳು ಸೆಲೆಕ್ಟ್ ಆದವು. ನವೋದಯ ಮತ್ತು 2ನೇ ವರ್ಷ ಮತ್ತು ಈಗ ಈ ಸದ್ಯಕ್ಕಂತೂ 50 ಹುಡುಗರಲ್ಲಿ 27 ಹುಡುಗರು ನವೋದಯ, ಕಿತ್ತೂರು ಸೈನಿಕ. ನವೋದಯ ಅದು RMSನೂ ಆಗ್ಯದ, ಆಮೇಲೆ ಕಿತ್ತೂರ್ನೂ 2 ಹುಡುಗಿಯರಾಗ್ಯಾವ. ನಮ್ಮ ಸಾಧನೆ ಸ್ವಲ್ಪ ಕಡಿಮೆ ವರ್ಷದಲ್ಲೇ ನಾವು ಶ್ರಮಪಟ್ಟು ಸಾಧನೆಯನ್ನು ಮಾಡಿದ್ದೀವಿ. ಆಮೇಲೆ ಈಗ ನಾವು ಪ್ರೈಮರಿದು ಹೊಸ ಸ್ಕೂಲನ್ನು ನಾವು ಓಪನ್ ಮಾಡ್ತಾ ಇದ್ದೇವೆ. ಆ ಸ್ಕೂಲಲ್ಲಿ ಆಸಕ್ತಿ ಪಾಲಕರು ಇದನ್ನು ಮಾಡಿ ನಮ್ಗೆ ಇನ್ನಷ್ಟು ಹೆಚ್ಚಿಗೆ ಮಾಹಿತಿ ಇದನ್ನು ಮಾಡ್ಕೊರಿ, ಆಮೇಲೆ ಹೆಚ್ಚಿಗೆ ಅಡ್ಮಿಷನ್ ಇದಾಗಲಿ ಅಂತ ನಾವು ಕೇಳ್ಕೊತೀನಿ ರೀ. ನಾನು ಕೋಚಿಂಗ್ ವಿಭಾಗದಲ್ಲಿ ಸೈನಿಕ, ನವೋದಯ, ಕಿತ್ತೂರು, RMS ಅಂತ ಪ್ರತಿಷ್ಠಿತ ವಸತಿ ಶಾಲೆಗಳ ಪ್ರವೇಶ ಪೂರ್ವ ಪರೀಕ್ಷೆಗಾಗಿ ಮಕ್ಕಳನ್ನು ತಯಾರು ಮಾಡುವಂಥ ಕೋಚಿಂಗ್ ವಿಭಾಗದಲ್ಲಿ ಸುಮಾರು 15 ವರ್ಷಗಳ ಕಾಲ ಸುದೀರ್ಘ ಸೇವೆಯನ್ನು ಸಲ್ಲಿಸಿ ಶಿಕ್ಷಣ ಕ್ಷೇತ್ರದಲ್ಲಿ ನಾನು ಏನಾದರೂ ಒಂದು ಸಾಧನೆ ಮಾಡಬೇಕು ಅನ್ನುವಂತಹ ಉದ್ದೇಶದಿಂದ 2 ವರ್ಷಗಳ ಹಿಂದೆ ಶ್ರೀ ಸಿದ್ದೇಶ್ವರ ಕೋಚಿಂಗ್ ಕ್ಲಾಸಸ್ ಅನ್ನುವಂತಹ ಶಿಕ್ಷಣ ಸಂಸ್ಥೆಯನ್ನು ವಿಜಯಪುರ ನಗರದ ಪ್ರತಿಷ್ಠಿತ ಕನಕದಾಸ ಬಡಾವಣೆಯಲ್ಲಿ ಪ್ರಾರಂಭ ಮಾಡಿದ ಮೊದಲನೇ ವರ್ಷದಲ್ಲಿಯೇ ಪಾಲಕರ ಮತ್ತು ಬಂಧು ಮಿತ್ರರ ಅಭೂತಪೂರ್ವ ಸಹಕಾರದಿಂದ 4 ಮತ್ತು 5ನೇ ತರಗತಿಗೆ ಸುಮಾರು 200ಕ್ಕೂ ಅಧಿಕ ಮಕ್ಕಳು ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಪ್ರವೇಶವನ್ನು ಪಡೆದುಕೊಂಡರು. 1 ವರ್ಷದ ಶೈಕ್ಷಣಿಕ ಸಾಲಿನ ಒಂದು ಕೋಚಿಂಗ್ ವಿಭಾಗದಲ್ಲಿ 5ನೇ ತರಗತಿಯಲ್ಲಿ ಪರೀಕ್ಷೆಗೆ ಕುಳಿತಂತಹ 23 ವಿದ್ಯಾರ್ಥಿಗಳಲ್ಲಿ ಪ್ರಥಮ ವರ್ಷದಲ್ಲಿ 7 ಮಕ್ಕಳು ಸೈನಿಕ ಶಾಲೆಗೆ, 2 ನವೋದಯ, 1 ಕಿತ್ತೂರು ಸೈನಿಕ ಶಾಲೆ ಆಯ್ಕೆಯಾಗುವುದರ ಮೂಲಕ ಒಂದು ಕರ್ನಾಟಕ ರಾಜ್ಯಾದ್ಯಂತ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಅಭೂತಪೂರ್ವ ಸಾಧನೆಯನ್ನು ಮಾಡಲಿಕ್ಕೆ